ಸೊ ನೋಡಿ 430 ಒಂದು ಆರ್ಡರ್ ಬಂದಿದೆ. ಈ ಆರ್ಡರ್ ಏನಾದ್ರು ಸಿಕ್ಬಿಟ್ರೆ ಭರ್ಜರಿ ಅಂತಾನೆ ಹೇಳ್ಬೋದು ಎಲೆಕ್ಟ್ರಾನಿಕ್ ಸಿಟಿಗೆ. ಸಿಕ್ಕು. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಪೋರ್ಟರ್ ಪಾರ್ಟ್ನರ್ ಒನ್ ಡೇ ಅರ್ನಿಂಗ್ ಮಾಡೋಣ ಅಂತ ಬೆಂಗಳೂರು ಹತ್ರ ಹೋಗ್ತಾ ಇದ್ದೀನಿ. ಅಂದರೆ ಎಟ್ಟು ಪ್ರೆಸೆಂಟ್ ನಾನು ನೆಲಮಂಗಲದ ಹತ್ರ ಇದ್ದೀನಿ. ಅಂದರೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯವರೇ ಒಬ್ಬರು ಕಮೆಂಟ್ ಮಾಡಿ ತಿಳಿಸಿದ್ರು, ಬ್ರೋ ನೆಲಮಂಗಲದಲ್ಲೇ ನೀವು ಪೋರ್ಟರ್ನ ಆನ್ ಮಾಡ್ಕೊಳ್ಳಿ, ನೆಲಮಂಗಲದಿಂದನೇ ಆರ್ಡರ್ಗಳು ಬರ್ತವೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ನೆಲಮಂಗಲದ ಹತ್ರನೇ ಇದ್ದೀನಲ್ಲ, ಇಲ್ಲೇ ಆನ್ ಮಾಡ್ಕೊಂಡು ನೋಡ್ತೀನಿ. ಅಂದರೆ ಒಂದು ಹಾಫ್ ಆನ್ ಅವರ್ ನೋಡ್ತೀನಿ, ಏನಾದ್ರು ಆರ್ಡರ್ ಬಂದರೆ ಇಲ್ಲಿಂದನೇ ಪಿಕ್ ಮಾಡ್ಕೊಂಡು ಸೀದಾ ಸಿಟಿ ಒಳಗಡೆ ಹೋಗ್ಬೋದು. ಅಕಸ್ಮಾತ್ ಏನಾದ್ರು ಆರ್ಡರ್ ಬರಲಿಲ್ಲ ಅಂದರೆ ಇಲ್ಲಿಂದ ನಾನು ಇವಾಗ ಯಶವಂತಪುರದ ಹತ್ರ ಹೋಗ್ತೀನಿ. ಒಂದು ಹಾಫ್ ಆನ್ ಅವರ್ ಅಂತ ವೆಯ್ಟ್ ಮಾಡ್ತೀನಿ ಇಲ್ಲಿ. ಅಂದರೆ ಟಿಫನ್ ಕೂಡ ತೊಗೊಂಬಂದಿನಿ, ಟಿಫನ್ ಮಾಡಿ ಒಂದು ಹಾಫ್ ಆನ್ ಅವರ್ ಇಲ್ಲೇ ನೋಡ್ತೀನಿ. ಅಕಸ್ಮಾತ್ ಏನಾದ್ರು ಆರ್ಡರ್ ಬಂದರೆ ಇಲ್ಲೇ ತಗೊಂಡೋಗೋಣ, ಇಲ್ಲಾಂದರೆ ಯಶವಂತಪುರದ ಹತ್ರ ಹೋಗೋಣ. ಆಮೇಲೆ ಇನ್ನೊಂದು ಇವತ್ತು ಶನಿವಾರ ಅಂದರೆ ಹಾಫ್ ಡೇ, ಅಂದರೆ ಐ ಟಿ ಕಂಪ್ನಿಗಳೆಲ್ಲ ರಜೆ ಇರುತ್ತೆ. ನೋಡ್ಬೇಕು ಆರ್ಡರ್ಗಳೆಲ್ಲ ಹೇಗಿರುತ್ತೆ ಅನ್ನೋದು ನೋಡಿ ತಿಳ್ಕೊಂಡು ಹೋಗಿ ಡ್ಯೂಟಿ ಮಾಡಿ ಅರ್ನಿಂಗ್ ಎಷ್ಟಾಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಆನ್ಲೈನ್ಗೆ ಹೋಗೋಣ. ನೋಡಿ ಇಲ್ಲೇ ಇದೆ ಪೋರ್ಟರ್ ಪಾರ್ಟ್ನರು. ಸೊ ಇವಾಗ ಗೋ ಆನ್ಲೈನ್ ಕೊಟ್ಟೆ. ನೋಡಿ ಇವಾಗ ಆನ್ಲೈನ್ಗೆ ಹೋಗಿದೆ. ಅಂದರೆ ವೆಯ್ಟ್ ಮಾಡಿ ನೋಡೋಣ ಇಲ್ಲೇನಾದ್ರು ಆರ್ಡರ್ ಬರುತ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಅಂದರೆ ಈ ಸೈಡೆಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳಿದೆ ನೋಡಿ, ಇಲ್ಲೆಲ್ಲ ಇದೆ ಇಂಡಸ್ಟ್ರಿಯಲ್ಲ. ಬಂದರೆ ಖುಷಿನೇ, ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇನ್ನೊಂದು 15 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು ನಾನು. ಹೋಗೋಣ ಗಾಯ್ಸ್. ನೋಡಿ ಟಿಫನ್ನು ಟೊಮೊಟೊ ಗೊಜ್ಜು ಮತ್ತು ಅನ್ನ ಕಳಿಸಿದ್ದಾರೆ ನಮ್ಮ ಮನೇಲಿ. ಇಲ್ಲಿ ಯಾವುದೋ SLR ಕನ್ವೆನ್ಷನಲ್ ಹಾಲ್ ಅಂತ ಇದೆಯಲ್ಲ, ಇಲ್ಲೇ ನಿಂತ್ಕೊಂಡು ಇವಾಗ ಟಿಫನ್ ಮಾಡ್ಬಿಟ್ಟು ಹೋಗ್ತೀನಿ. ನೋಡಿ ಟೈಮು 9:15 ಆಯಿತು. ಅಂದರೆ ನಾನು ಇಲ್ಲಿಗೆ 9 ಗಂಟೆಗೆ ಬಂದಿದ್ದು. ಆಲ್ರೆಡಿ ಇಲ್ಲಿ ಬಂದು ನಾನು ಹಾಫ್ ಆನ್ ಅವರ್ ಆಯಿತು. ಅಂದರೆ ಟಿಫನ್ ಕೂಡ ಅದೇ ಗ್ಯಾಪಲ್ಲಿ ಮಾಡಿದೆ. ಬಟ್ ಯಾವುದೇ ಆದಂಥ ಆರ್ಡರ್ ಬರಲಿಲ್ಲ ಇಲ್ಲಿ ನೆಲಮಂಗಲದ ಹತ್ರ. ಬನ್ನಿ ಇವಾಗ ನಾವು ಯಶವಂತಪುರದ ಹತ್ರ ಹೋಗೋಣ. ಅಂದರೆ ಯಶವಂತಪುರ ಹತ್ರ ಹೋದಾಗ ಆರ್ಡರ್ ಸಿಗ್ಬೋದು, ಬಟ್ ಇಲ್ಲಿ ಯಾವುದೇ ಆದಂಥ ಆರ್ಡರ್ ಸಿಗಲಿಲ್ಲ. ನೋಡೋಣ ಬನ್ನಿ ಮುಂದೆ ಹೋಗಿ ನೋಡೋಣ. ಗಾಯ್ಸ್ ಟೈಮ್ ನೋಡಿ 10:08 ಆಗಿದೆ. ಅಂದರೆ ಇವಾಗ ನಾನು ಸದ್ಯಕ್ಕೆ ಪೀನಿ ಹತ್ರ ಇದ್ದೀನಿ. ಅಂದರೆ ನಾನು ಸರ್ವಿಸ್ ರೋಡಲ್ಲಿ ಬಂದೆ, ಫ್ಲೈಓವರ್ ಮೇಲೆ ಬರಲಿಲ್ಲ. ಅಂದರೆ ಸರ್ವಿಸ್ ರೋಡಲ್ಲಿ ಬಂದರೆ ಯಾವ್ದಾದ್ರು ಆರ್ಡರ್ ಸಿಗ್ಬೋದೇನೋ ಅಂತ ಬಂದೆ, ಬಟ್ ಯಾವುದೇ ಆದಂಥ ಆರ್ಡರ್ ಕೂಡ ಸಿಗಲಿಲ್ಲ. ಫ್ಲೈಓವರ್ ಮೇಲೆ ಬಂದಿರೋ ಇನ್ನೂ ಒಂದು 15 ನಿಮಿಷ ಬೇಗ ಬರ್ತಾ ಇದೆ. ಸರ್ವಿಸ್ ರೋಡಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ನೋಡೋಣ ತಡೀರಿ. ಅಂದರೆ ಮೊಬೈಲಲ್ಲಿ ಚಾರ್ಜ್ ಮಾತ್ರ ಖಾಲಿ ಆಗ್ತಾ ಇದೆ, ಆರ್ಡರ್ ಮಾತ್ರ ಬರ್ತಾ ಇಲ್ಲ. ನೋಡಿ ಆಲ್ರೆಡಿ 20% ಚಾರ್ಜ್ ಖಾಲಿ ಆಗಿದೆ. ನೋಡಿ ಒಂದು ಆರ್ಡರ್ ಕೂಡ ಬರ್ತಾ ಇಲ್ಲ. ನೋಡೋಣ, ಇಲ್ಲೂ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ. ಇಲ್ಲೇನಾದ್ರು ಆರ್ಡರ್ ಬಂದರೆ ಅಕ್ಸೆಪ್ಟ್ ಮಾಡ್ತೀನಿ, ಇಲ್ಲ ಅಂದ್ರೆ ಇನ್ನೇನು ಮಾಡೋದು, ಇನ್ನೂ ಸ್ವಲ್ಪ ಮುಂದೆ ಹೋಗೋಣ. ಗಾಯ್ಸ್ ನೋಡಿ ಅವಾಗಿಂದ ಅಲ್ಲೇ ವೆಯ್ಟ್ ಮಾಡಿದೆ ಪೀನಿಯಲ್ಲಿ, ಅರ್ಧ ಗಂಟೆ ಆದರೂ ಕೂಡ ಆರ್ಡರ್ ಬರಲಿಲ್ಲ. ಅದಕ್ಕೆ ಇವಾಗ ಮುಂದೆಗಡೆ ಮೂವ್ ಆಗ್ತಾ ಇದ್ದೀನಿ. ಅಂದರೆ ಈಗ ಸದ್ಯಕ್ಕೆ ಗೊರಗುಂಟೆಪಾಳ್ಯ ಹತ್ರ ಇದ್ದೀನಿ. ಇನ್ನೇನು ಯಶವಂತಪುರದ ಹತ್ರ ಹೋಗ್ತಾ ಇದ್ದೀನಿ. ಯಶವಂತಪುರದ ಹತ್ರ ಹೋಗ್ಬಿಟ್ಟು ಇವಾಗ ವೆಯ್ಟ್ ಮಾಡ್ತೀನಿ, ಅಲ್ಲಿ ಆರ್ಡರ್ ಬರ್ತಾ ಅನ್ನೋದು ನೋಡೋಣ. ಅಂದರೆ ನಾನು ಲಾಗಿನ್ ಆಗಿ ಆಲ್ರೆಡಿ ಎಷ್ಟೊತ್ತಾಯಿತು, 9 ಗಂಟೆಗೆ ಲಾಗಿನ್ ಆಗಿದ್ದು ನಾನು. ಇವಾಗ ಟೈಮ್ ಬಂದು 10:15 ಆಗಿದೆ. ಬಟ್ ಒಂದು ಆರ್ಡರ್ ಕೂಡ ಇನ್ನೂ ಮಾಡೂ ಇಲ್ಲ, ಬಂದೂ ಇಲ್ಲ. ಒಂದು ಆರ್ಡರ್ ಬಂದೂ ಇಲ್ಲ, ಬಂದಿದ್ರೇನೋ ಒಂದರಾಯಿತು, ಬಟ್ ಒಂದು ಆರ್ಡರ್ ಕೂಡ ಬಂದಿಲ್ಲ. ಇನ್ನಾದ್ರೂ ಬಂದರೆ ಅಕ್ಸೆಪ್ಟ್ ಆಗುತ್ತೋ ಇಲ್ಲ ಅನ್ನೋದು ಬೇರೆ ಡೌಟು. ಬನ್ನಿ ಹೋಗೋಣ, ಯಶವಂತಪುರ ಹತ್ರ ಹೋಗ್ಬಿಟ್ಟು ಅಲ್ಲಿ ವೆಯ್ಟ್ ಮಾಡಿ ನೋಡೋಣ ಅಲ್ಲೇನಾದ್ರು ಬರುತ್ತೋ ಅಂತ. ಮೊದಲನೇ ಆರ್ಡರ್ ಬರ್ತಾ ಇದೆ, ಪಿಕ್ ಮಾಡೋಕೆ ಟ್ರೈ ಮಾಡೋಣ. ಇನ್ನೂ 15 ಸೆಕೆಂಡ್ ಐತೆ. 289 ರೂಪಾಯಿ ಆರ್ಡ್ರು. ಫಸ್ಟ್ನೇ ಆರ್ಡ್ರು ಹೆಂಗೋ ಸಿಕ್ಬಿಟ್ರೆ ಸಾಕು. ಇಲ್ಲ ಬಾಯ್ ಸಿಗಲಿಲ್ಲ. ಅಂದರೆ ಬೇರೆ ಯಾರು ಅಕ್ಸೆಪ್ಟ್ ಮಾಡಿದ್ರು. ಅಂದರೆ 20 ಮಿನಿಟ್ಸ್ ಡಿಲೇ ತೋರಿಸ್ತಾ ಇದೆ. ಆ 20 ಮಿನಿಟ್ಸ್ ಡಿಲೇ ಏನಕ್ಕೆ ತೋರಿಸ್ತಾ ಇದೆ ಅಂದರೆ ನೋಡಿ 153 ಮಿನಿಟ್ಸ್ ಇದೆಯಲ್ಲ, ಅದು ಕಮ್ಮಿ ಆಗಬೇಕು. ಅದು 0ಗೆ ಬಂದರೆ 10 ಸೆಕೆಂಡ್ ಅಡ್ವಾಂಟೇಜ್ ಸಿಗುತ್ತೆ, ಇಲ್ಲಾಂದರೆ 20 ಸೆಕೆಂಡು ವೆಯ್ಟ್ ಮಾಡ್ಬೇಕು ನಾವು ಒಂದು ಆರ್ಡ್ರ್ ಪಿಕ್ ಮಾಡೋ ಅಷ್ಟೊತ್ತಿಗೆ. ಹೆಂಗೋ ಬಂದಿತ್ತು, ಸಕತ್ತಾಗಿರೋ ಆರ್ಡ್ರ್ ಬಂದಿತ್ತು. 250 ರೂಪಾಯಿ ಆರ್ಡ್ರು. ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ವು, ಒಳ್ಳೆ ಆರ್ಡ್ರ್ ಬಂದಿತ್ತು. ಬಟ್ ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ, ಬೇರೆ ಯಾರು ಎತ್ಕೊಬಿಟ್ರು. ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಇವಾಗ ತ್ರಿವೇಣಿ ರೋಡಲ್ಲಿ ವೆಯ್ಟ್ ಮಾಡೋಣ, ಇಲ್ಲೇನಾದ್ರು ಆರ್ಡ್ರುಗಳು ಬಂದರೆ ಪಿಕಪ್ ಮಾಡೋಣ. ಅಂದರೆ ಪಿಕಪ್ ಮಾಡೋಕೆ ಆಗ್ತಾಯಿಲ್ಲ, 20 ಸೆಕೆಂಡ್ ಇರೋದು ಅಡ್ವಾಂಟೇಜ್ ಇವಾಗ ನನಗೆ. ಗೈಸ್ ನೋಡಿ ಇವಾಗ 57 ರೂಪಾಯಿ ಆರ್ಡರ್ ಬರ್ತಾ ಇದೆ ಗುರು. ಅಂದರೆ ಟೈಮ್ ನೋಡಿ 11 ಗಂಟೆ ಆಗಿದೆ ಆಲ್ರೆಡಿ. 11:15, 11 ಗಂಟೆನಲ್ಲ.
ಇನ್ನೂ 10 ಸೆಕೆಂಡ್ ಆಗೋತ್ತವರೆಗೂ ಏನು ಮಾಡೋಕ್ಕಾಗಲ್ಲ, ನಾನು ಸುಮ್ಮನೆ ಪ್ರೆಸ್ ಮಾಡಿದ್ರೆ ಅದು ವೇಸ್ಟೇನೆ. ಬಟ್ ಈಗ ಪ್ರೆಸ್ ಮಾಡೋಣ, ಈಗ ಬರುತ್ತೆ ನೋಡಿ. ಫಸ್ಟ್ನೇ ಆರ್ಡರ್ ಬಂದಿದೆ, ಫಸ್ಟ್ನೇ ಆರ್ಡರ್ ಬಂದು 57 ರೂಪಾಯಿದು ಅಷ್ಟೇ. ಬನ್ನಿ ಇದನ್ನು ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ನೋಡಿ ಪಿಕಪ್ಪು 1.3 ಕಿಲೋಮೀಟರ್ಸ್ ಇದೆ. ಬನ್ನಿ ಇವಾಗ ಪಿಕ್ ಮಾಡ್ಕೊಬರೋಣ. ಇಷ್ಟೊತ್ತಾದ್ಮೇಲೆ ಕೊಟ್ಟವನೇ ಗುರು ಆರ್ಡ್ರು. ಅದು ಎಷ್ಟು ರೂಪಾಯಿದು ಕೊಟ್ಟವನೇ? ಬರೀ 57 ರೂಪಾಯಿದು ಕೊಟ್ಟವನೇ. ಯಾವ್ದಾದ್ರು ದೊಡ್ಡ ಆರ್ಡ್ರನ್ನಾರು ಕೊಟ್ಟಿದ್ರೆ ಚೆನ್ನಾಗಿರೋದು. ಬಟ್ ಇದು ಪುಟ್ಟ ಆರ್ಡ್ರ್ ಕೊಟ್ಟಿದ್ದಾನೆ. ಹೆಂಗೋ ಆರ್ಡ್ರ್ ಬಂದಲ್ಲ, ಅದೊಂದು ಖುಷಿ ಅಷ್ಟೇ. ಆರ್ಡ್ರ್ ಬರಲ್ದಂಗೆ ಸುಮ್ಮನೆ ಕೂತ್ಕೊಂಡ್ರೆ ವೇಸ್ಟು. ಬನ್ನಿ ಇವಾಗ ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಗಾಯ್ಸ್ ನೋಡಿ, ಇನ್ನೇನು ಹತ್ತತ್ರ ಬಂದೆ. ಇನ್ನೊಂದು 50 ಮೀಟರ್ಸ್ ಇದೆ. ಎಲ್ಲಪ್ಪ ಇದು ಗಾಯ್ಸ್, ಇಲ್ಲೇನೆ ವಿನಾಯಕ ರಿಫ್ರೆಶ್ಮೆಂಟ್ಸ್ ಹತ್ರ ಹೋಟೆಲಲ್ಲಿ ಬುಕ್ ಮಾಡಿದ್ದಾರೆ ಗುರು. ಹೋಟೆಲಲ್ಲಿ ಆರ್ಡರ್ ಮಾಡಿದ್ರಲ್ಲ, ಚಿತ್ರಾನ್ನ ಮತ್ತೆ 2 ವಡೆ. ಚಿತ್ರಾನ್ನ 2 ವಡೆ ಅಂತೆ. ಮಾಡ್ತಾ ಇದ್ದಾರಾ? ಎಷ್ಟು ಅಮೌಂಟ್ ಎಷ್ಟು? ಒಂದು ಚಿತ್ರಾನ್ನ 2 ವಡೆ ಹೇಳಿದ್ರಂತೆ. ಒಂದು ಚಿತ್ರಾನ್ನ 2 ವಡೆ 80. ಹಾಂ ಸರ್, 80 ರೂಪೀಸ್ ಅಂತೆ. 80. ಹಾಂ, ಚಿತ್ರಾನ್ನ 2 ವಡೆ ಅಲ್ವಾ ಹೇಳಿರೋದು ನೀವು? ಹಾಂ ಅದೇನೆ 80 ರೂಪೀಸ್ ಹೇಳ್ತಾ ಇದ್ದಾರೆ. ಇದೇ ನಂಬರೇ? ಹಾಂ ಇದೇ ನಂಬರ್. ಹಾಂ ಹಾಂ ಸರ್ ಆಯ್ತು. ನೋಡಿ ಕಸ್ಟಮರ್ ಫೋನ್ಪೇ ಮಾಡಿದ್ದಾರೆ, ಫೋನ್ಪೇ ಮಾಡ್ತೀನಿ ಅವರಿಗೆ. ಸರ್ ಆಗಿದೆ ನೋಡಿ. ಸರ್ ಇದು ಪೇಮೆಂಟ್ ಆಗಿದೆ. ಹಾಂ ಫುಲ್ ಬ್ಯುಸಿ ಇದ್ದಾರೆ ಗುರು. 80 ರೂಪೀಸ್ ನೋಡಿ ಪೇ ಮಾಡಿದ್ದೀನಿ. ಅಂದರೆ ಕಸ್ಟಮರ್ ಫೋನ್ ಮಾಡ್ಬಿಟ್ಟು ಹೋಗಿ ಅಲ್ಲಿಗೆ ಅಮೌಂಟ್ ಹಾಕ್ತೀನಿ ಅಂತ ನನಗೆ ಹೇಳಿದರು. ಅದಕ್ಕೋಸ್ಕರ ಹೋಗಿ ಕಾಲ್ ಮಾಡಿದೆ. ನೋಡಿ ಕೊಟ್ಟಿದ್ದಾರೆ. ಇದನ್ನು ತಗೊಂಡೋಗಿ ಇವಾಗ ಡೆಲಿವರ್ ಮಾಡಬೇಕು. ಎಷ್ಟು ಕಿಲೋಮೀಟರ್ ಇದೆ ಡ್ರಾಪ್ ನೋಡೋಣ ತಡಿ. ಸ್ಟಾರ್ಟ್ ಟ್ರಿಪ್. ಅಪಾರ್ಟ್ಮೆಂಟು ಬ್ರೋ, ಯಾವುದು? 302. 900 ಮೀಟ್ರ್ ಇದೆ ಅಷ್ಟೇ ಡ್ರಾಪು. ಬನ್ನಿ ಇವಾಗ ಡ್ರಾಪ್ ಮಾಡೋಣ. ನೋಡಿ ಇವಾಗ ಅಪಾರ್ಟ್ಮೆಂಟ್ ಹತ್ರ ಬಂದಿದ್ದೀನಿ. ಅಂದರೆ ಅಪಾರ್ಟ್ಮೆಂಟ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿಬಿಟ್ಟು ಒಳಗಡೆ ಹೋಗ್ಬಿಟ್ಟು ಡ್ರಾಪ್ ಮಾಡೋಣ. ನೋಡಿ ಕಾಣ್ತಾ ಇದ್ದೀರಾ? ಹಾಂ ಹಂಗೆ ರೆಕಾರ್ಡ್ ಆಗ್ತಾ ಇರೋದೆ. ಕಾಣ್ತಾ ಇದ್ದೀರಾ ತಾನೇ ನೀವು? ಹೌದು. ಈಗ ನಾವು ಹಾಂ ಹೊರಗಡೆ ನಾನು ಮಾತಾಡ್ತಾ ಇಲ್ಲ, ಹಿಂಗೆ ಮಾತಾಡೋದು. ಮಾತಾಡ್ತಾ ಇರ್ತೀನಿ. ಮೈಕ್ ಸೆಟ್ ಮಾಡೀನಿ ಇಲ್ಲಿ. ಒಳಗಡೆ ಮೈಕ್ ಐತೆ, ಆ ಮೈಕಲ್ಲಿ ಮಾತಾಡೋದು ಅಷ್ಟೇ, ತೋರಿಸೋದು. ಹಾಂ ನಮ್ಗೆ ಯಾರು ಬೇಕೋ ಅವ್ರು ವೀಡಿಯೋ ಮಾಡೋದು. ಹಾಂ ಪ್ರಾಬ್ಲಮ್ ಆಗಿರುತ್ತೆ, ಆಕ್ಸಿಡೆಂಟ್ ಆಗಿರುತ್ತೆ, ಅವೆಲ್ಲ ಈಗ ಸುಮ್ಮನೆ ಹಿಂಗೆ ಒತ್ಬಿಟ್ರೆ ಪಟ್ಟಂತ ರೆಕಾರ್ಡ್ ಸ್ಟಾರ್ಟ್ ಆಗುತ್ತೆ. ಹಾಂ ಲೈವ್ ಥರ. ಎಲ್ಲಿದೆ ಲಿಫ್ಟು? ಇವ್ರೇನು ಇಷ್ಟೊತ್ತಾದರೂ ಒಳಗಡೆ ಹೋದ್ರು, ಬರಲೇ ಇಲ್ಲ. ಅಂದರೆ ಆರ್ಡ್ರ್ ಒಳಗಡೆ ಇಸ್ಕೊಂಡೋದ್ರು. ಬಟ್ ಎಷ್ಟೊತ್ತಕ್ಕ ವೆಯ್ಟ್ ಮಾಡ್ತಾ ಇದ್ದೀನಿ, ಬರ್ತಾನೆ ಇಲ್ಲ. ಹೋಗಪ್ಪ ಅಂತ. 2000 years later. ಹಾಂ ಮೇಡಮ್, ಥ್ಯಾಂಕ್ ಯು ಮೇಡಮ್. ನೋಡಿ 57 ರೂಪೀಸ್ ಕಲೆಕ್ಟ್ ಮಾಡ್ಕೊಂಡೆ. ಕ್ಯಾಶ್ ಕಲೆಕ್ಟೆಡ್. ಒಂದು ರೇಟಿಂಗ್ಸ್ ಕೊಡೋಣ. ಅವ್ರು ಎಷ್ಟೊತ್ತಾರು ಬರಲೇ ಇಲ್ಲ ಗುರು ಒಳಗಡೆಗೆ ಹೋದ್ಮೇಲೆ ಅವರು. ನೋಡಿ 20 ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಇತ್ತಲ್ಲ. ಇವಾಗ ನನಗೆ ಈಗ 10 ಸೆಕೆಂಡ್ಗೆ ರೆಡ್ಯೂಸ್ ಮಾಡಿದ್ದಾನೆ. ಏನಕ್ಕೆ ಅಂದರೆ ಒಂದು ಆರ್ಡರ್ ಕಂಪ್ಲೀಟ್ ಮಾಡ್ತಂಗೆ ಅದನ್ನು ಕಮ್ಮಿ ಮಾಡ್ತಾನೆ. ಫುಲ್ಲು ತೆಗೆದೇ ಬಿಟ್ಟ ನೋಡಿ. ಇವಾಗಿಂದ ನನಗೆ 10 ಸೆಕೆಂಡಿಗೆ ಆರ್ಡರ್ನ ಪಿಕ್ ಮಾಡ್ಬೋದು. ನೋಡಿ 46 ರೂಪೀಸ್ ನನಗೆ ಬಂದಿದೆ. ಕಮಿಷನ್ ಎಷ್ಟಪ್ಪ ಇವಾಗ ಅವ್ನು? ಇವಾಗ ಇದು 11 ರೂಪೀಸ್ ಕಮಿಷನ್ ಕಟ್ ಮಾಡ್ಕೊಂಡಿದ್ದಾನೆ ನೋಡಿ ಪೋರ್ಟರು.
ಬನ್ನಿ ನೆಕ್ಸ್ಟ್ ಆರ್ಡರ್ಗೋಸ್ಕರ ವೆಯ್ಟ್ ಮಾಡೋಣ ಹೋಗಿ. ಗ್ರೌಂಡ್ ಫ್ಲೋರ್ ಹೊತ್ತೇ ಇಲ್ಲ, ಸುಮ್ಮನೆ ನಿಂತೀನಿ ಗುರು. ನಾನು ಯಾಕೆ ಲಿಫ್ಟ್ ಹೋಗ್ತಾನಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡಿ, 430 ಒಂದು ಆರ್ಡರ್ ಬಂದಿದೆ. ಈ ಆರ್ಡರ್ ಏನಾದ್ರು ಸಿಕ್ಬಿಟ್ರೆ ಭರ್ಜರಿ ಅಂತಾನೆ ಹೇಳ್ಬೋದು ಎಲೆಕ್ಟ್ರಾನಿಕ್ ಸಿಟಿಗೆ. ಸಿಕ್ಕು 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 ಸಿಕ್ಕು. ಓ ಮ್ಯಾನ್, ಸಿಕ್ತೋ ಇಲ್ಲ ಗೊತ್ತಿಲ್ಲ. ಸಿಕ್ಲಿಲ್ಲ ಗೈಸ್, ಬೇರೆ ಯಾರೋ ತಗೊಂಬಿಟ್ರು. ಈ ತರ ಆರ್ಡರ್ 4 ಸಿಕ್ಕಿದ್ರೆ ಸಾಕು. 430 ರೂಪಾಯಿನ ಒಂಥರ ಆರ್ಡರ್ಗಳು ಒಂದು 4 ಸಿಕ್ಕಿದ್ರೆ ಆರಾಮಾಗಿ ಏನಿಲ್ಲ ನಾನು ಒಂದು 1000 ರೂಪಾಯಿ ತಕ ಆಗ್ಬಿಡುತ್ತೆ. ಬಟ್ ಸಿಕ್ತು ಅನ್ಕೊಂಡೆ, ಯಾರೋ ಬೇರೆ ಪಿಕ್ ಮಾಡ್ಬಿಟ್ರು. ಏನೋ ಮಾಡೋಕ್ಕಾಗಲ್ಲ. ನೋಡೋಣ ಬನ್ನಿ, ಇನ್ನು ವೆಯ್ಟ್ ಮಾಡಿ ನೋಡೋಣ. ಗೈಸ್ ನೋಡಿ, ಇನ್ನೊಂದು ಆರ್ಡರ್ ಬಂದಿದೆ. ಅಂದ್ರೆ 250 ರೂಪಾಯಿ ಆರ್ಡರ್ ಇದು. ಶ್ರೀ ಗಣೇಶ ಮೆಡಿಕಲ್ಸ್ ಅಂತ ತೋರಿಸ್ತಾ ಇದೆ. ಬನ್ನಿ ಎಲ್ಲಿರೋದು ನೋಡೋಣ. ಅಂದ್ರೆ 100 ಮೀಟರ್ಸ್ ಇದೆ. ಬಟ್ ಈ ಸೈಡ್ ಹೋಗ್ಬೇಕು ಈ ಸೈಡ್ ಹೋಗ್ಬೇಕು ಗೊತ್ತಿಲ್ಲ. ಒಂಚೂರು ಮೂವ್ ಮಾಡಿ ನೋಡೋಣ, ಗಾಡಿನ ಗೊತ್ತಾಗುತ್ತೆ. ಈ ಸೈಡ್ ಅಲ್ಲ, ವಾಪಸ್. ಎಲ್ಲಾಯ್ತಪ್ಪ ಗಣೇಶ ಮೆಡಿಕಲ್ಸು. ಡ್ರಾಪ್ ಏನಿಲ್ಲ ಅಂದ್ರೆ ಒಂದು 20 ಕಿಲೋಮೀಟರ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. 20 ರಿಂದ 25 ಕಿಲೋಮೀಟರ್ ಇರ್ಬೋದು. ಹೋಗಿ ಪಿಕಪ್ ಮಾಡೋಣ, ಗೊತ್ತಾಗುತ್ತೆ. ಪಿಕಪ್ ಮಾಡ್ತಿದ್ದಂಗೆ ಎಷ್ಟು ಕಿಲೋಮೀಟರ್ ಇದೆ ಅಂತ ಗೊತ್ತಾಗುತ್ತಲ್ಲ. ಇಲ್ಲೇ ಇದೆ ಬಾಯ್ ಗಣೇಶ ಮೆಡಿಕಲ್ಸ್. ಅಲ್ಲಿಲ್ಲೇ ಪಾರ್ಕ್ ಮಾಡ್ಬಿಟ್ಟು ಹೋಗಿ ಪಿಕ್ ಮಾಡೋಣ. लिफ्ट है, हाँ बोलेगा वो लिफ्ट है उधर। हाँ लिफ्ट का दरवाजा खुला होगा। हाँ, जस्ट इधर दरवाजा है, दूर है। ರೈಟ್ ಸೈಡ್ ಮೇ. ಹಾಂ ಓಕೆ ಗುರು. ನೋಡು ಗುರು, ಅಡ್ರೆಸ್ ನೋಡೋರು ಅಲ್ಲೇ ಹಾಕೋನೆ, ಶ್ರೀ ಗಣೇಶ ಮೆಡಿಕಲ್ಸ್ ಅಂತ ಹೇಳ್ಬೇಕು ತಾನೆ. ಗಣೇಶ ಮೆಡಿಕಲ್ಸ್ ಹತ್ರ ಬರ್ರಿ ಅಂತ ಹಾಕಿರೋದೆ ಅನ್ಸುತ್ತೆ. ಬನ್ನಿ ಪಿಕಪ್ ಮಾಡ್ಕೊಂಡು ಹೋಗೋಣ. ಹಾಂ ಬರೋದಾ ಒಳಗಡೆ? ವಾಟ್ಸಪ್ ನಂಬರು ಹಾಂ ಇದೆ. ನಿಮಗೆ ಫೋಟೋ ಕಳಿಸ್ತೇನೆ. ಹ್ಞೂ ಸೊ ಇದು ಮಾಡಿ. ನಾನು ನಿಮಗೆ ಹಾಯ್ ಅಂತ ಕಳಿಸ್ತೀನಿ. ಸೆಕ್ಯೂರಿಟಿ ಹತ್ರ ಹಾಕಿ ಫೋಟೋ ತಗೊಂಡು ಕಳಿಸ್ತೀನಿ. ಅವ್ರ ಹತ್ರನಾ? ಅಂದರೆ ಸೆಕ್ಯೂರಿಟಿಗೆ ಹ್ಯಾಂಡ್ ಓವರ್ ಮಾಡಬೇಕಾ? ಸೆಕ್ಯೂರಿಟಿನೇ ಇರ್ತಾರೆ. ಹ್ಞೂ ಐಟಮ್ ತಗೋಬೇಕಂದ್ರೆ ಕೆಳಗಡೆ ಮೆಡಿಕಾ ಬಜಾರ್ ಅಂತ ಇದೆ, ಹಾಂ. ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ. ಯಶವಂತ್. ಯಶವಂತ ಹಾಂ ಪೇಮೆಂಟಾ ಅಲ್ಲೇ ಮಾಡ್ತೀನಾ? ಹಾಂ ಓಕೆ. ಗೈಸ್ ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಅಂದರೆ ಸ್ಟಾರ್ಟ್ ಟ್ರಿಪ್ ಕೊಡ್ತೀನಿ ಇವಾಗ. ಸ್ಟಾರ್ಟ್ ಟ್ರಿಪ್ ಕೊಡ್ತಿದ್ದಂಗೆ ಎಷ್ಟು ಕಿಲೋಮೀಟರ್ ಅಂತ ತೋರಿಸುತ್ತೆ.
20 ಕಿಲೋಮೀಟರ್ ಇದೆ ಅಂದರೆ ಕರೆಕ್ಟಾಗಿ ಗೆಸ್ ಮಾಡಿದ್ದು ನೋಡಿ. ಅಂದರೆ 20 ಕಿಲೋಮೀಟರ್ಸ್ ಅಂತ ಸ್ಟಾರ್ಟಿಂಗ್ ಹೇಳಿದೆ. ಅದಾದಮೇಲೆ 25 ಕಿಲೋಮೀಟರ್ಸ್ ಒಳಗಡೆ ಇರ್ಬೋದು ಅಂತ ಒಂದು ಡೌಟ್ ಆಯಿತು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಗಾಡಿ ಬೇರೆ ಅಲ್ಲಿ ರೋಡಲ್ಲಿ ಹಾಕಿದ್ದೀನಿ ನೋಡಿ. ಇನ್ನೇನು ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಇಲ್ಲೇ ಎಲ್ಲ ಲೆಫ್ಟಲ್ಲಿ ಇದೆ. ಎಲ್ಲಿದೆ ಅಂತ ನೋಡೋಣ ಬನ್ನಿ. ಹಾಂ, ಇಲ್ಲೇ ಇದೆ ನೋಡಿ. ವೇದಿಕಾ ಬಸ್ ನೋಡೋಣ, ಇದೇ ಲೊಕೇಶನ್ ಕನ್ಫರ್ಮ್ ಮಾಡ್ಕೊಳ್ಳೋಣ. ಹೋಗ್ರು ಇಲ್ಲೇನೆ, ಬನ್ನಿ ಹೋಗೋಣ ಹೋಗೋಣ. ಇದು ಎಲ್ಲಿ ಅವ್ರಿಗೆ ಕೊಡ್ಬೇಕಾ? ಹಾಂ, ಅಲ್ಲ ಪೋರ್ಟರು ಇಷ್ಟೇ. ಸೀಲ್ ಸೈನ್ ಏನೋ ಕೊಡ್ತಾರೆ ಅಂದ. ಹೌದಾ? ಇವು ಎರಡು ಇಲ್ಲೇ ಇಡ್ಬೇಕಾ? ವಾಟ್ಸಪ್ಪಲ್ಲಿ ಅದು ಫೋಟೋ ಕಳಿಸಿ ಅಂತ ಹೇಳಿದ್ರು ಅವರು. ಫೋಟೋ ಕಳಿಸೋಣ, ಫೋಟೋ ಕಳಿಸ್ಬಿಟ್ಟು ಕಾಲ್ ಮಾಡೋಣ. ಇನ್ನೂ ಪೇಮೆಂಟ್ ಕೂಡ ಬಂದಿಲ್ಲ. ನೋಡಿ, ಕಸ್ಟಮರ್ಗೆ ಅವಾಗಿಂದ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ, ಅಂದರೆ ಕಾಲೇ ಹೋಗ್ತಾ ಇಲ್ಲ ಅವರಿಗೆ. ಪೇಮೆಂಟ್ ನಾನೇ ಮಾಡ್ತೀನಿ, ಅಲ್ಲಿ ಹೋದ್ಮೇಲೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ ಅಂತ ಹೇಳಿದ್ರು. ಬಟ್ ನೋಡಿ, ಫೋನೇ ಹೋಗ್ತಾ ಇಲ್ಲ. ನೋಡಿ, ಅಥವಾ ಈ ಸಮಯದಲ್ಲಿ ತಟ್ಟಲು ಸಾಧ್ಯವಿಲ್ಲ, ದಯವಿಟ್ಟು ನಂತರ ಪ್ರಯತ್ನಿಸಿ. ಒಂದು ಫೋನ್ ರೀಚಬಲ್ ಆಗೋವರೆಗೂ ಕಾಯ್ಬೇಕು ಅವರು ಇಲ್ಲೇ. ನೋಡಿ, ಕಸ್ಟಮರ್ ಸಪೋರ್ಟ್ ಅವ್ರಿಗೆ ಕಾಲ್ ಮಾಡಿದ್ದಕ್ಕೆ ಅವರು ಸಾಲ್ವ್ ಮಾಡ್ಕೊಂಡ್ರು. ಅಂದರೆ ಅವರು ಕಸ್ಟಮರ್ಗೆ ತಿರ್ಗಾ ಏನಾದ್ರೂ ರೀಚ್ ಆಗ್ತಾ ಇರಲಿಲ್ಲ. ಬಟ್ ಅವರು ಕಸ್ಟಮರ್ ಟ್ರಸ್ಟೆಡ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದನೇ ಅಮೌಂಟ್ನ ಕಲೆಕ್ಟ್ ನಾವು ಮಾಡ್ಕೊತೀವಿ ಅಂತೇಳಿ ಆ್ಯಡ್ ಮಾಡಿ ನೆಕ್ಸ್ಟ್ ಆರ್ಡರ್ ನೀವು ತೊಗೊಳ್ಳಿ ಅಂತ ಹೇಳಿದ್ರು. ನೋಡಿ, ವಿ ಹ್ಯಾವ್ ಕಲೆಕ್ಟೆಡ್ 0 ಫ್ರಮ್ ದ ಕಸ್ಟಮರ್ ಫಾರ್ ದ ಆರ್ಡರ್ ಅಂತ ಬಂದಿದೆ. ಓಕೆ, ಅಂದರೆ ನೋಡಿ, ಇವಾಗ ನನಗೆ ಮಾಮೂಲಿ ಇದು ಬ್ಯಾಲೆನ್ಸಿಗೆ ಬಂದಿದೆ ಅದು ಅಮೌಂಟು. ಅವರು ಪೋರ್ಟರ್ ಅವ್ರು ಇಸ್ಕೊಂತಾರೆ. ಬನ್ನಿ ನಾವು ಹೋಗೋಣ. ಅಂದರೆ ಏನಿಲ್ಲ ಅಂದರೂ ಒಂದು 20 ನಿಮಿಷ ವೇಸ್ಟ್ ಆಯ್ತು ಅಷ್ಟೇ ನಮಗೆ ಟೈಮ್. ನೆಕ್ಸ್ಟ್ ಆರ್ಡರ್ ಎಲ್ಲಿ ಬರ್ತಪ್ಪ? ಇಲ್ಲೇ ವೆಯ್ಟ್ ಮಾಡ್ದ ಏನು ಹೆಂಗೆ ಗೊತ್ತಿಲ್ಲ. ಹಂಗೆ ಮೂವ್ ಆಗೋಣ ಬನ್ನಿ, ಸ್ವಲ್ಪ ದೂರ ಆರ್ಡರ್ ಬರ್ಬೋದು. ಅಂದರೆ ಎಷ್ಟು ಕೊಟ್ಟ ನನಗೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ನೋಡಿ, 196 ರೂಪೀಸ್ ಕೊಟ್ಟಿದ್ದಾನೆ. ಅವನ ಕಮಿಷನ್ ಎಷ್ಟು? 50 ರೂಪೀಸ್ ಕಮಿಷನ್ನೇ ಕಟ್ ಮಾಡಿದ್ದಾನೆ ಗುರು. ಎಷ್ಟು ಪರ್ಸೆಂಟ್ ಆಯಿತು ಗುರು ಹಂಗಂದ್ರೆ ಕಮಿಷನ್ನು? ಹೊತ್ತಾದ್ರೆ 25% ಕಮಿಷನ್ ಆಯ್ತಾ? ಹ್ಞೂ ಬ್ರೋ, 25% ಕಮಿಷನ್ ತೊಗೊಂಡಿದ್ದಾನೆ. ನೋಡಿ, 142 ರೂಪೀಸು 142 ತೋರಿಸಿದ್ದಾನೆ, ಅಲ್ಲಿ 145 ತೋರಿಸಿದ್ದಾನೆ ಈಗ ಅಲ್ಲಿ. ಏನು ಮಾಡೋಕ್ಕಲ್ಲ ಬನ್ನಿ. ಕಮಿಷನ್ ಅಂತ ಕಂಪ್ನಿರು ಚೆನ್ನಾಗಿ ತಿಂತಾರೆ. ಪೋರ್ಟರೇ ಆಗಲಿ, ರ್ಯಾಪಿಡೋನೇ ಆಗಲಿ, ಎಲ್ಲರೂ ಅಷ್ಟೇ. ಕಂಪ್ನಿರು ಮಾತ್ರ ಸಖತ್ತಾಗಿ ಕೂತಿದ್ದಾವೇನೆ ಒಳ್ಳೆ ದುಡ್ಡು ಮಾಡ್ತಾರೆ. ಗಾಯ್ಸ್, ಟೈಮ್ ಇವಾಗ 9 ಗಂಟೆ ಆಗಿದೆ. ಅಂದರೆ ಪೋರ್ಟರ್ ಓಪನ್ ಮಾಡಿ ಅರ್ನಿಂಗ್ ಎಷ್ಟಾಗಿದೆ ಅಂತ ನೋಡೋಣ. ಅಂದರೆ ಆಲ್ರೆಡಿ ಆಫ್ಲೈನ್ಗೆ ಹೋದೆ ನಾನು ಇವಾಗ. ನೋಡಿ, ಆಫ್ಲೈನ್ಗೆ ಹೋಗಿದ್ದೀನಿ ಆಲ್ರೆಡಿ. ಅರ್ನಿಂಗ್ಸ್ ಓಪನ್ ಮಾಡ್ತೀನಿ ನೋಡಿ.
ನೋಡಿ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ 1129 rupees ಆಗಿದೆ ಟೋಟಲ್ ಆಗಿ. ಅಂದರೆ ಟೈಮ್ ಸ್ಪೆಂಟು 10 hours ತೋರಿಸ್ತಾ ಇದೆ. ಬಟ್ ನಾನು ಲಾಗಿನ್ ಇದ್ದಿದ್ದು 12 hours ಲಾಗಿನ್ ಇದ್ದೆ. ಬಟ್ ನನಗೆ ಮೊದಲನೇ ಆರ್ಡರ್ ಬಂದಿದ್ದು 11 ನಾನು 9 ಗಂಟೆಗೆ ಲಾಗಿನ್ ಹೋದ್ರು ಕೂಡ ನನಗೆ ಆರ್ಡರ್ ಬಂದಿದ್ದು 11 ಅದ್ರದ್ದೇನೋ ಕೌಂಟ್ ತಗೊಂಡಿದ್ದೆ. ಸ್ಕ್ರೀನ್ಶಾಟ್ ಬೇರೆ ತೊಗೊಂಡಿದ್ದೆ. ಇದೇನಪ್ಪ ಆಟೋಮೆಟಿಕ್ಕಾಗಿ ಅದೇ ಸ್ಕ್ರೀನ್ಶಾಟ್ ತೊಗೊಳ್ತಿದೆ. ಟೋಟಲ್ ಆಗಿ ಬೆಳಗ್ಗೆಯಿಂದ ನಾನು 10 ಟ್ರಿಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ ಕಮಿಷನ್ ಏನಿಲ್ಲ ಅಂದರೂ ಒಂದು 200 ಇಂದ 300 ರೂಪಾಯಿ ಒಳಗಡೆ ತಗೊಂಡಿದ್ದಾನೆ. 200 ರೂಪಾಯಿ ಮೇಲೆ 300 ರೂಪಾಯಿ ಒಳಗಡೆ ತೊಗೊಂಡ ಕಮಿಷನ್ನು. ಜೊತೆಯಲ್ಲಿ ಪೆಟ್ರೋಲ್ ಎಷ್ಟಾಗಿದೆ ಅಂದರೆ ಕಿಲೋಮೀಟರ್ ಗಾಡಿ ಬಂದು 120 ಕಿಲೋಮೀಟರ್ ಗಾಡಿ ಓಡಿದೆ. ಟೋಟಲ್ ಆಗಿ 300 ರೂಪಾಯಿ ಪೆಟ್ರೋಲ್ ಆಯಿತು. ಅದರಲ್ಲಿ 300 ರೂಪಾಯಿ ಮೈನಸ್ ಮಾಡಿದ್ರೆ ನಮಗೆ ಸೇವ್ ಆಗಿದ್ದು 829 rupees ನಮಗೆ ಇವತ್ತು ಪೋರ್ಟರಲ್ಲಿ ಸೇವ್ ಆಗಿದೆ. ಅಂದರೆ ಡ್ಯೂಟಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ನಾನು ಪೋರ್ಟರ್ ಮಾಡ್ತೀನಿ ಅಂದರೆ ನೀವು ಅಂದರೆ 500-600 ರೂಪಾಯಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಂದರೆ ನೀವು ಪೋರ್ಟರಲ್ಲಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ನನಗೆ 500-600 ರೂಪಾಯಿ ಸಾಕಪ್ಪ ಡೈಲಿ ಅನ್ನೋದಾದ್ರೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾನು ಇವಾಗೆಲ್ಲ ದೂರ ಇದ್ದೀನಿ. ಅಂದರೆ ನಾನು ಸ್ಟಾರ್ಟ್ ಮಾಡಿದ್ದು ಯಶವಂತಪುರದಲ್ಲಿ. ಇಲ್ಲಿಂದ ಮ್ಯಾಪ್ ಹಾಕ್ತೀನಿ ಅಂತ ಯಶವಂತಪುರಕ್ಕೆ. ಎಷ್ಟು ಕಿಲೋಮೀಟ್ರ್ ಐತೆ? 20 ಕಿಲೋಮೀಟರ್ಸ್ ಇದೆ ಗುರು. ಇಲ್ಲಿಂದ ನನಗೆ ಯಶವಂತಪುರಕ್ಕೆ 20 ಕಿಲೋಮೀಟರ್ಸ್ ದೂರ ಬಂದಿದ್ದೀನಿ. ಅಂದರೆ ನಾನು ಸ್ಟಾರ್ಟ್ ಮಾಡಿದ್ದು ಅಲ್ಲಿ, ಎಂಡ್ ಮಾಡ್ತಾ ಇರೋದು ಇಲ್ಲಿ ಯಶವಂತಪುರದಿಂದ 20 ಕಿಲೋಮೀಟರ್ಸ್ ದೂರದಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಅಂದರೆ ಮೊದಲು ಪೋರ್ಟರಲ್ಲೂ ಕೂಡ ಗೋ ಹೋಮ್ ಆಪ್ಷನ್ ಇತ್ತು. ಬಟ್ ಇವಾಗ ತೆಗೆದುಬಿಟ್ಟಿದ್ದಾನೆ. ಅದೇನಕ್ಕೆ ತೆಗ್ದಿದ್ದಾನೆ ಅಂತ ಗೊತ್ತಿಲ್ಲ. ನೋಡಿ, ಗೋ ಹೋಮ್ ಆಪ್ಷನ್ನೇ ಇಲ್ಲ. ಮೊದಲು ಗೋ ಹೋಮ್ ಆಪ್ಷನ್ ಇತ್ತು, ಇವಾಗ ತೆಗ್ದಿದ್ದಾನೆ ರೀಸೆಂಟಾಗಿ. ಬಟ್ ಯಾವಾಗ ತೆಗ್ದಿ ಅಂತ ಗೊತ್ತಿಲ್ಲ. ಬಟ್ ನಾನು ನೋಡ್ತಾ ಇರೋದಂತೂ ಇವತ್ತೇ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಬಿಡಿ. ಹೊಸದಾಗಿ ಏನಾದ್ರು ನನ್ನ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಗಾಯ್ಸ್. ಲೈಟಾಗಿ ಬೇರೆ ಯಾಕೋ ಮಳೆ ಬರಂಗೆ ಬೇರೆ ಇದೆ.